ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ತುಲಾ ರಾಶಿ ಜೂನ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ತುಲಾ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರಿಯ ವೀಕ್ಷಕರೇ, ತುಲಾ ರಾಶಿಯವರಿಗೆ ಗುರು 3ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿ. ಗುರು ನಿಮಗೆ ಇಷ್ಟು ದಿವಸ ಭಾಗ್ಯ ಭಾವದಲ್ಲಿರೋದ್ರಿಂದ ಗುರುಬಲ ಉಂಟಾಗಿರುತ್ತೆ. ಎಲ್ಲ ಈಸಿಯಾಗಿ ಎಲ್ಲ ಕೆಲಸಗಳಾಗ್ತಾ ಇರುತ್ತೆ. ಯಾಕೆಂದ್ರೆ ಭಾಗ್ಯ ಅಂದ್ರೆ ಅದೃಷ್ಟ. ಗುರು ಎಲ್ಲ ಸಹಾಯವನ್ನ ಮಾಡಿರ್ತಾನೆ. ನಿಮ್ಗೆಲ್ಲ ಅನುಕೂಲಗಳಾಗಿರುತ್ತೆ. ತಂದೆಗೆ ಅನುಕೂಲ ಆಗಿರುತ್ತೆ. ದೇವರನ್ನ ಪ್ರಾರ್ಥನೆ ಮಾಡಿದ ತಕ್ಷಣನೇ ನಿಮ್ಗೆಲ್ಲ ಒಳ್ಳೇದಾಗ್ತಾ ಹೋಗಿರುತ್ತೆ. ಕೆಲವರು ಹೇಳ್ತೀರ, ಗುರುಜಿ ಗುರುಬಲ ಇದ್ರು ನಮ್ಗೇನು ಒಳ್ಳೇದೇ ಆಗ್ಲಿಲ್ಲ ಅಂದ್ರೆ ಒಳ್ಳೆ ಟೈಮ್ ಬಂದಾಗ ನೀವು ಅದನ್ನ ಉಪಯೋಗ ಮಾಡ್ಕೊಳ್ಳಿಲ್ಲ. ಹೇಗೆ ಉಪಯೋಗ ಮಾಡ್ಕೊಳ್ಳಿಲ್ಲ? ನಿಮ್ಮ ಜಾತಕದಲ್ಲಿ ಏನಾದ್ರು ಗುರು ಚೆನ್ನಾಗಿಲ್ಲ ಅಂದ್ರೆ ಜಾತಕವನ್ನು ತೋರಿಸಿ ಪರಿಹಾರ ಮಾಡ್ಕೊಳ್ಳಿಲ್ಲ. ಈಗ ನೋಡಿ, 1ನೇ ತಾರೀಕು ಜೂನ್ 2026ರಿಂದ ನಿಮಗೆ ಗುರುಬಲ ಅಂತ್ಯ, ಗುರುಬಲ ಮುಗ್ದೋಗುತ್ತೆ. ಗುರು ನಿಮಗೆ ದಶಮ ಭಾವದಲ್ಲಿ ಸಂಚಾರ ಆಗ್ತಾನೆ. 1 ಜೂನ್ 2026 ದೈವ ಗ್ರಹಣ ಆದಂತಹ ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ. ಹಾಗಾದ್ರೆ ಕೆಲವು ಚಾನಲ್ ನೋಡ್ತೀನಿ, ಗುರುಜಿ ತುಂಬಾ ಗುರು ಒಳ್ಳೇದಾಗ ಕೊಡ್ತಾನಂತೆ, ದಶಮ ಭಾವದಲ್ಲಿ ನನಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತಂತೆ ಅಂತ ನೀವು ಕಮೆಂಟ್ ಮಾಡಿದ್ರೆ, ನಾನು ಸತ್ಯಂ ವದ ಧರ್ಮಂ ಚರ ಇದನ್ನ ಫಾಲೋ ಮಾಡುವಂಥದ್ದು. ಸತ್ಯಂ ಶಿವಂ ಸುಂದರಂ. ಸತ್ಯವಾದಂತಹ ಶಿವನ ಆರಾಧನೆ ಮತ್ತು ಪ್ರಾರ್ಥನೆ ಮಾಡುವಂತಹ ಶಿವ ಪುತ್ರ ಅಂದ್ರೆ ಶಿವನ ನಾನು ತಂದೆಯಂತೆ ನಾನು ಗುರುತು ಅನ್ಸುವಂಥದ್ದು. ಕೆಲವರು ಭಕ್ತರಾಗಿ ಶಿವ ನನ್ನ ಪೂಜೆ ಮಾಡ್ತಾರೆ. ನಾನು ಶಿವನನ್ನ ತಂದೆಯಂತೆ ತ್ವಮೇವ ಮಾತಾ ಪಿತಾ ತ್ವಮೇವ, ಶಿವನನ್ನ ನೀನೇ ತಾಯಿ, ನೀನೇ ತಂದೆ, ನೀನೇ ಬಂಧು ಅಂತೇಳಿ ಆರಾಧನೆ ಮಾಡುವಂಥದ್ದು. ಆದ್ರಿಂದ ನಾನು ನಿಮಗೆ ಸುಳ್ಳು ಹೇಳಕ್ ಇಷ್ಟಪಡಲ್ಲ, ನೀವು ವ್ಯೂಸ್ ಜಾಸ್ತಿ ಬರಲಿ ಅಂತೇಳಿ ಹೇಳಕ್ ಇಷ್ಟಪಡಲ್ಲ. ಗುರು ಸಂಚಾರ ಫಲ ತುಲಾ ರಾಶಿಯವ್ರಿಗೆ ಏನಾಗುತ್ತೆ ಅನ್ನೋದನ್ನ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅಲ್ಲಿ ನೀವು ನೋಡಿ. ಈ ವಿಡಿಯೋದಲ್ಲಿ ನಾನೇನ್ ಮಾಡ್ತೀನಿ, ನಿಮಗೆ ಬೇರೆ ಬೇರೆ ಗ್ರಹಗಳ ಫಲ ಹೇಗಿರುತ್ತೆ. ಇಲ್ಲಿ ನಾನೇನ್ ಹೇಳ್ತಾ ಇದ್ದೀನಿ, ಗುರು ದಶಮ ಭಾವದಲ್ಲಿ ಬರ್ತಾ ಇರೋದ್ರಿಂದ ಉದ್ಯೋಗ ವಿಚಾರದಲ್ಲಿ ಬಹಳ ಎಚ್ಚರ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ತಲೆ ಮೇಲೆ ಯಾವಾಗ ಬೇಕಾದ್ರೂ ನಿಮಗಿರುತ್ತೆ, ಲೇ ಆಫ್ ಆಗ್ಬಿಡ್ಬೋದು, ಯಾವಾಗ ಬೇಕಾದ್ರೂ ಕೆಲಸವನ್ನ ಕಳ್ಕೊಬಹುದು. ಮೇಲಧಿಕಾರಿಗಳಿಂದ ತೊಂದರೆಗಳಾಗುವಂತ ಸಾಧ್ಯತೆಗಳೆಲ್ಲ ಇರುತ್ತೆ. ನಿಮ್ ಮ್ಯಾನೇಜರ್ ನಿಮ್ಗೆ ಒಳ್ಳೆ ರಿಪೋರ್ಟ್ ಕೊಡದೇ ಇರುವಂತ ಸಾಧ್ಯತೆ ಇರುತ್ತೆ. ಆದ್ರಿಂದ ಬಹಳ ಜಾಗ್ರತೆಯನ್ನು ವಹಿಸಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆದ್ರಿಂದ ಈಗ ತುಲಾ ರಾಶಿಯವರಿಗೆ ಯಾವ ಗ್ರಹಗಳು ಶುಭ ಫಲ ಕೊಡ್ತಾರೆ. ತುಲಾ ರಾಶಿಗೆ ಬುಧ ಭಾಗ್ಯಾಧಿಪತಿ. ನಿಮ್ಗೆ ತುಲಾ ರಾಶಿಯವರಿಗೆ ಬುಧ ವ್ಯಯಾಧಿಪತಿ. 22/6/2026 ಬುಧ ತುಲಾ ರಾಶಿಯವರಿಗೆ ದಶಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಈ ತಿಂಗಳು ನಿಮಗೆ ಒಳ್ಳೇದಾಗಬೇಕು. ಯಾವಾಗ ಒಳ್ಳೇದಾಗುತ್ತೆ ಅಂದ್ರೆ 22 ಜೂನ್ 2026ಗೂ ಟೈಮ್ ಚೆನ್ನಾಗಿರಲ್ಲ. 22ನೇ ತಾರೀಕು ನಂತರ ಬುಧ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ. ಅಂದ್ರೆ ಅಷ್ಟು 22ನೇ ತಾರೀಕುವರೆಗೂ ಏನಾದ್ರು ಜಾಬ್ ವಿಷಯದಲ್ಲೂ ತೊಂದರೆ ಆಗ್ಬಿಡ್ಬೋದು. ಆ 22ನೇ ತಾರೀಕು ನಂತರ ಯಾವ್ದಾದ್ರೂ ಒಂದು ಒಳ್ಳೆ ಕಮ್ಯುನಿಕೇಶನ್ ಇಂದನೋ ಬಂಧುಗಳ ಸಹಾಯದಿಂದನೋ ನಿಮಗೆ ಒಳ್ಳೇದಾಗುತ್ತೆ. ಈಗ ನಿಮಗೆ ಏನೇನು ಒಳ್ಳೇದಾಗುತ್ತೆ ಅಂದ್ರೆ ಸಕಲ ರೀತಿಯ ಸುಖವನ್ನ ಬುಧ ಕೊಡ್ತಾನೆ. ನಿಮಗೆ ಬುಧ ದಶೆ ನಡೀತಾ ಇದ್ರೆ, ನಿಮ್ಮ ಜನ್ಮ ಜಾತಕದಲ್ಲಿ ಬುಧನ ಸ್ಥಿತಿ ಚೆನ್ನಾಗಿದ್ರೆ, ಬುಧ ಪಾಪಕರ್ತರಿಯಲ್ಲಿರೋದು, ಬುಧ ಸರ್ವಾಷ್ಟಕ ವರ್ಗದಲ್ಲಿ ಒಳ್ಳೆ ಬಿಂದುಗಳನ್ನ ಕೊಡದೇ ಇರುವಂಥದ್ದು, ಬುಧ ಏನಾದ್ರೂ ನಿಮಗೆ ತೊಂದರೆ ಆಗ್ತಾ ಇದ್ರೆ, ಜಾತಕ ನೀವು ತೋರಿಸ್ತಾ ಇದ್ರೆ ಬುಧ ಕೂಡ ಸಹಾಯ ಮಾಡಕ್ಕಾಗಲ್ಲ. ನವಗ್ರಹಗಳಲ್ಲೇ ಬುಧ ಅತ್ಯಂತ, ಚಂದ್ರನ ನಂತರ ಅತ್ಯಂತ ವೇಗವಾಗಿ ಸಂಚಾರ ಆಗುವಂತಹ ಗ್ರಹ. ಬುಧ ಬಹಳ ಪವರ್ಫುಲ್ ಆದಂತಹ ಗ್ರಹ. ನೋಡಿ, ನಿಮಗೆ ಬುಧ ದಶಮ ಭಾವದಲ್ಲಿ ತಂತ್ರಜ್ಞಾನ ಇಂಜಿನಿಯರ್ಸ್ ಯಾರಿದ್ದೀರಿ, ನಿಮಗೆ ಅಭಿವೃದ್ಧಿಯನ್ನ ಮಾಡಿಸ್ತಾನೆ. ನಿಮಗೆ ಶತ್ರುಗಳಿಂದನೂ ಧನ ಪ್ರಾಪ್ತಿಯಾಗುವಂತೆ ಮಾಡ್ತಾನೆ. ಆಧ್ಯಾತ್ಮಿಕ ನಿಯಮಗಳನ್ನ ನೀವು ಎಷ್ಟು ಅನುಸರಿಸ್ತೀರಿ ಅಷ್ಟು ನಿಮಗೆ ಅನುಕೂಲಗಳು ಆಗುತ್ತೆ. ಮನೆತನದ ಸಂಪ್ರದಾಯಗಳನ್ನ ನೀವು ಪಾಲಿಸಬೇಕಾಗುತ್ತೆ.
ಉತ್ತಮವಾದ ಕಾಲ ಎಷ್ಟನೇ ತಾರೀಕುವರೆಗೂ 22ವರೆಗೂ ಟೈಮ್ ಚೆನ್ನಾಗಿರಲ್ಲ. ಬಹಳ ಎಚ್ಚರ. ಸಾಮಾಜಿಕ ಕಲ್ಯಾಣಗಳನ್ನ ನೀವು ಮಾಡೋದ್ರಿಂದ, ಈಗ ಗುರೂಜಿ ನಾನು ಒಳ್ಳೆ ಅಧಿಕಾರಿ, ಕಾರ್ಯಾಂಗ, ಸರ್ಕಾರಕ್ಕೆ ಕಾರ್ಯಾಂಗ ಅಂದ್ರೆ ಯಾರು? ಆಫೀಸರ್ಸ್, IAS, KS, ಪ್ರತಿಯೊಬ್ರು ಕೂಡ. ಆದ್ರೆ ಅಧಿಕಾರ ನಡೆಸಿ ಕೆಲಸ ಮಾಡಿಸೋರು ಯಾರು? ಅಧಿಕಾರಿಗಳು, ಗ್ರೇಡ್ 1 ಆಫೀಸರ್ಸ್ ಅಂತೀವಿ. ಅಂತಹವರು ನೀವು ಧರ್ಮ ಮಾರ್ಗದಲ್ಲಿದ್ದಾಗ ನಿಮಗೆ ಅನುಕೂಲ ಆಗುತ್ತೆ. ಬುಧ ಒಳ್ಳೆ ಫಲವನ್ನ ಕೊಡ್ತಾನೆ ದಶಮ ಭಾವದಲ್ಲಿ, 9ನೇ ಮನೆ ಅಧಿಪತಿಯಾಗಿ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಧಾರ್ಮಿಕ ಕೆಲಸಗಳು, ಸಮಾಜ ಕೆಲಸಗಳು. ಗುರುಜಿ ನಾನು ದುಡ್ಡು ಕೊಟ್ಟು ಬಂದಿದ್ದೀನಿ, ನಾನು ಅಧಿಕಾರಿ ಆಗಿದ್ದೀನಿ, ದುಡ್ಡು ಮಾಡಬೇಕು. ತಪ್ಪು. ನೀವು ದುಡ್ಡು ಕೊಡೋದು ತಪ್ಪು, ದುಡ್ಡು ತಗೊಳ್ಳೋದು ತಪ್ಪು. ಅದಕ್ಕೆ ಈ ಸಮಯದಲ್ಲಿ ಗುರುಬಲ ಇಲ್ಲ. ಈ ಸಮಯದಲ್ಲಿ ನೀವು ಆಧ್ಯಾತ್ಮಿಕ ನಿಯಮಗಳನ್ನ ಪಾಲನೆ ಮಾಡ್ತಾ ಹೋದಾಗ ನಿಮಗೆ ಅನುಕೂಲತೆಗಳಾಗತ್ತೆ. ತುಲಾ ರಾಶಿ ಜಾತಕರು ನೀವು ನೋಟ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ತಿಂಗಳು 22ನೇ ತಾರೀಕು ನಂತರ ಸ್ತ್ರೀ ಜೀವನದಲ್ಲಿ ಆಗಮನ ಉಂಟಾಗುತ್ತೆ ತುಲಾ ರಾಶಿ ಜಾತಕರಿಗೆ. ಸ್ತ್ರೀ ಜೊತೆ ಕೆಲವರು, ಎಲ್ಲರೂ ಅಲ್ಲ, ಸಂತೋಷ ಪಡುವುದು, ಭೋಗಿಸುವುದು, ಒಳ್ಳೆ ಸುಂದರವಾದ ಸ್ತ್ರೀ ವಿವಾಹ ಆದಾಗ ಅವರ ಆಸ್ತಿಯನ್ನು ಕೂಡ ಪಡೆಯುವಂತಹ ಯೋಗ ಉಂಟಾಗುತ್ತೆ. ಹಾಗಾದ್ರೆ ಏನೇನು ಕೆಟ್ಟದಾಗುತ್ತೆ ತುಲಾ ರಾಶಿ ಜಾತಕರಿಗೆ? ಗುರುಬಲ ಇಲ್ಲ, ಕುಜ ಅಷ್ಟಮದಲ್ಲಿ ಸಂಚಾರ ಆಗ್ತಾನೆ. ಕುಜ ಅಷ್ಟಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡ್ತಾನೆ. ಎಲ್ಲಾ ಗ್ರಹಗಳು ಕೂಡ ನೆಗೆಟಿವ್ ಎಫೆಕ್ಟ್ ಕೊಡೋದು. ನಿಮಗೆ ಈ ತಿಂಗಳು ಬುಧ ಒಬ್ಬ ಬಿಟ್ರೆ 22ನೇ ತಾರೀಕುವರೆಗೂ ನಿಮ್ಮನ್ನ ನವಗ್ರಹಗಳಲ್ಲಿ ಯಾವ ಗ್ರಹಗಳು ಕೂಡ ಕಾಪಾಡಲ್ಲ. ತುಲಾ ರಾಶಿ ಜಾತಕರು ಬಹಳ ಎಚ್ಚರವಾಗಿ ಇರಬೇಕು. ನನ್ನ ಬಾಯಿಂದ ನಿಮಗೆ ಒಳ್ಳೇದು ಹೇಳೋಕೆ ನನ್ನ ಆಸೆ, ಆದ್ರೆ ಗ್ರಹಗಳು ಏನ್ ಫಲ ಕೊಡ್ತಾರೋ ಅದನ್ನ ನಾನು ನಿಮ್ಗೆ ತಿಳಿಸ್ಬೇಕಾಗತ್ತೆ. ಕುಜ ಮೇಷ ರಾಶಿಯಿಂದ ವೃಷಭ ರಾಶಿಗೆ 20/6/2026 ರಾಶಿ ಪರಿವರ್ತನೆ ಆಗೋದ್ರಿಂದ ಉಸಿರಾಟದ ತೊಂದರೆ ಇರೋರು ಬಹಳ ಎಚ್ಚರ. ರಕ್ತ ಪಾಯ್ಸನ್ ಆಗುವಂಥದ್ದು, ವಿಷ ಆಗುವಂಥದ್ದು, ಮೂಳೆ ಸಂಧಿ ನೋವುಗಳಿರೋರು ಬಹಳ ಎಚ್ಚರ. ಯಾಕೆಂದ್ರೆ ಮಂಡಿ ನೋವು, ಅವರೆಲ್ಲ ಬಹಳ ಹುಷಾರಾಗಿರಿ. ವಯಸ್ಸಾಗ್ತಾ ಇರೋರು ಅಪಘಾತಗಳಾಗ್ಬೋದು. ಯಾಕಂದ್ರೆ 8ನೇ ಮನೆ ಅಂದ್ರೆ ಆಯುಷ್ ಸ್ಥಾನ, ಅಪಘಾತಗಳ ಸ್ಥಾನ. ಕುಜ ಪಾಪಗ್ರಹ ಅಷ್ಟಮ ಭಾವದಲ್ಲಿ ಹೋದಾಗ ಗಾಯಗಳಾಗ್ಬೋದು. ನಾವು ಕರೆಕ್ಟ್ ಆಗಿ ಲೆಫ್ಟ್ ಅಲ್ಲಿ ಹೋಗ್ತಿದ್ವಿ, ಯಾರಾದ್ರೂ ಅಡ್ಡ ಬಂದ್ಬಿಡ್ಬೋದು. ಅದಕ್ಕೆ ವಾಹನಗಳನ್ನ ಡ್ರೈವ್ ಮಾಡಬೇಕಾದ್ರೆ ಬಹಳ ಎಚ್ಚರವನ್ನ ವಹಿಸಿ. ಈ ತಿಂಗಳು ನಿಮಗೆ ಭಯ ಪಡ್ಸಕ್ ಹೇಳ್ತಾ ಇಲ್ಲ, ಜಾಗೃತರಾಗಿರಕ್ಕೆ. ನನ್ ಚೆನ್ನಾಗಿ ಗಾಡಿ ಓಡ್ಸಕ್ ಬರುತ್ತೆ ಅಂತೇಳಿ ಅಲರ್ಟ್ ಆಗಿರ್ಬೇಕು. ಬೇರೆಯವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡೋದು ಒಳ್ಳೇದು. ಏನನ್ನ ಅವಶ್ಯಕತೆಗಳಿದ್ರೆ ಮಾತ್ರ ಓಡಾಡಿ, ಇಲ್ಲ ಅಂದ್ರೆ ನೀವು ಓಡಾಡಲೇಬಾರ್ದು 20ನೇ ತಾರೀಕು ನಂತರ. ಬುಧ ಕಾಪಾಡ್ತಾನೆ, ಆದ್ರೆ ಕುಜ ಕ್ರೂರವಾಗಿರ್ತಾನೆ. ಸಪ್ತಮದಲ್ಲಿದ್ದಾಗ ವಿವಾಹ ಜೀವನದಲ್ಲಿ ತೊಂದರೆ ಮಾಡ್ತಾನೆ, ಅಷ್ಟಮಕ್ಕೆ ಹೋದಾಗ ಆಯುಷ್ಗೆ ತೊಂದರೆಯನ್ನ, ಕಂಟಕವನ್ನ ತಂದು ಕೊಡ್ತಾನೆ. ಹಾಗಾದ್ರೆ ಸೂರ್ಯ 9ನೇ ಮನೆ ಸಂಚಾರ ಆಗ್ಬೇಕಾದ್ರೆ ಕೋಪ, ತಲೆ ನಿಲ್ಲಲ್ಲ. ಧಾರ್ಮಿಕ ಕಾರ್ಯಗಳನ್ನ ನೀವು ಮಾಡಬೇಕು ಅಂದ್ರೂ ಕೂಡ ತೊಂದರೆಗಳಾಗುತ್ತೆ. ಆದ್ರೆ ಅತಿಯಾದ ದೇವರ ಮೇಲೆ ವಿಶ್ವಾಸ ನಿಮ್ಮನ್ನ ಕಾಪಾಡುತ್ತಷ್ಟೇ ಹೊರತು, ಇಲ್ಲ ಅಂದ್ರೆ ಸೂರ್ಯನೂ ಕೂಡ ನೆಗೆಟಿವ್ ಎಫೆಕ್ಟ್ ಅನ್ನ ತುಲಾ ರಾಶಿಯವರಿಗೆ ಉಂಟು ಮಾಡ್ತಾನೆ. ಶುಕ್ರ, ಶುಭ ಗ್ರಹನಾದಂತ ಶುಕ್ರ ನಿಮ್ಮ ರಾಶ್ಯಾಧಿಪತಿ ದಶಮ ಭಾವದಲ್ಲೂ ಬಂದಾಗ ತೊಂದರೆನೆ ಮಾಡ್ತಾನೆ. ಶುಕ್ರ 8ನೇ ತಾರೀಕು ರಾಶಿ ಪರಿವರ್ತನೆ ಆಗ್ತಾನೆ. 8/6/2026 ಮಿಥುನ್ ರಾಶಿಯಿಂದ ಕರ್ಕಾಟಕ ರಾಶಿಗೆ. ಅದಕ್ಕೆ ಗುರು ಶುಕ್ರ ಇಬ್ಬರೂ ಕೂಡ ಅಶುಭ ಫಲಗಳು ಕೊಡೋದ್ರಿಂದ ನಿಮಗೆ, ನಿಮ್ಮ ಹೈಯರ್ ಅಥಾರಿಟೀಸ್ ಯಾರಾದ್ರೂ ಸ್ತ್ರೀಯರಿದ್ರೆ, ನಿಮ್ಮ ಮ್ಯಾನೇಜರು ಯಾರಾದ್ರೂ ಇದ್ರೆ ಬಹಳ ಹುಷಾರಾಗಿರ್ರಿ. ಏನಾದ್ರೂ ಕೇಸ್ಗಳು ಆಗ್ಬಿಡ್ಬೋದು. ಕೆಲವು ಮಾರ್ಗದಲ್ಲಿದ್ದಾರೆ ಹೆಣ್ಮಕ್ಳು, ಕೆಲಸ ಮಾಡ್ತಾರೆ, ನೀವು ಆಫೀಸರ್ಸ್ ಆಗಿರ್ತೀರಿ, ಸುಮ್ಮನೆ ಒಂದು ಕೇಸ್ ಹಾಕ್ಬಿಡ್ತಾರೆ. ಹೆಣ್ಮಕ್ಳಿಗೆ ಕಾನೂನು ರಕ್ಷಣೆಗೋಸ್ಕರ ಇದೆ, ಅದನ್ನ ದುರುಪಯೋಗ ಮಾಡಿಕೊಂಡು ನಿಮ್ಮ ಮೇಲೆ
ತೊಂದರೆಗಳು ಮಾಡುವಂಥ ಸಾಧ್ಯತೆ ಇರುತ್ತೆ. ಸರ್ಕಾರದಲ್ಲಿ ಕೆಲಸ ಮಾಡೋರು, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡುವಂಥ ಅಧಿಕಾರದಲ್ಲಿರೋರು ಕೂಡ ಬಹಳ ಎಚ್ಚರವಾಗಿರಬೇಕು. ತುಲಾ ರಾಶಿ ಜಾತಕರು, ನಿಮಗೆ ಒಳ್ಳೆ ಟೈಮು 22/6/2026 ನಂತರ ಒಳ್ಳೆ ಟೈಮು ಆರಂಭ ಆಗುತ್ತೆ. ಅಲ್ಲಿವರೆಗೂ ಕಷ್ಟಗಳಿರುತ್ತೆ. ಜಾಗ್ರತೆ ಪ್ರಿಯ ವೀಕ್ಷಕರೇ, ಹೆದರ್ಕೋಬೇಡಿ. ನಮ್ಮ ಜೀವನದಲ್ಲಿ ಕಷ್ಟ ಸುಖ ಎಲ್ಲ ಬರುತ್ತೆ. ಕಷ್ಟಗಳು ಬಂದಾಗ ನಾವು ಪಾಠವನ್ನು ಕಲಿತೀವಿ, ಸುಖವನ್ನು ಅನುಭವಿಸೋಕ್ಕೆ ಗೊತ್ತಾಗುತ್ತೆ. ನಿಮಗೆಲ್ಲ ವಿಡಿಯೋ ಶೇರ್ ಮಾಡ್ತಾ ಇದ್ದೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ನಿಮಗೆಲ್ಲ ತುಂಬ ತುಂಬ ಧನ್ಯವಾದಗಳು. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲಿರೋರಿಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಅನ್ನೋದನ್ನ ನೀವು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಸೂರ್ಯನೂ ಕೂಡ ನೆಗೆಟಿವ್ ಎಫೆಕ್ಟ್ ಆಗಿರೋದ್ರಿಂದ ನೀವು ಭಗವಂತ ಕಣ್ಣಿಗೆ ಕಾಣದೇ ಇಲ್ಲ, ಆದರೆ ಅನುಭವ ಆಗುತ್ತೆ. ನೋಡಿ, ಪ್ರಾಣವಾಯು ಉಸಿರಾಡ್ತಾ ಇದ್ದೀವಿ, ಕಾಣಿಸುತ್ತಾ ಇಲ್ಲ. ಪ್ರತಿಯೊಂದಿನ ನಾವು ಬದುಕಿದ್ದೀವಿ ಅಂದರೆ ದೇವರಿಗೆ ನಾವು ಎಷ್ಟು ಧನ್ಯವಾದ ಹೇಳಬೇಕು ಅಲ್ವಾ. ನಮ್ಮ ಕೈಯಲ್ಲಿ ನಮ್ಮ ಜೀವ ಅನ್ನೋದು ಇಲ್ಲವೇ ಇಲ್ಲ. ಆದ್ದರಿಂದ ಕಣ್ಣಿಗೆ ಕಾಣದೇ ಇರುವಂತಹ ಭಗವಂತನನ್ನ ಓಂ ಅವ್ಯಕ್ತಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸ್ತಾ ಹೋಗಿ, ಪರಿಹಾರ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಪ್ರಿಯ ವೀಕ್ಷಕರೇ, ದೀಪ ದೇವಸ್ಥಾನಗಳಿಗೆ ಹೋದರೆ ದೀಪವನ್ನು ಹಚ್ಚಿ, ದೀಪ ಹಚ್ಚಕ್ಕೆ ದೇವಸ್ಥಾನದಲ್ಲಿ ಬಿಡಲ್ಲ ಅಂತಂದರೆ ಎಣ್ಣೆ ದಾನ ಮಾಡಿ, ಬತ್ತಿಯನ್ನು ದಾನ ಮಾಡಿ, ಸಾಧ್ಯ ಆದರೆ ದೀಪವನ್ನು ಕೂಡ ದೇವಸ್ಥಾನಕ್ಕೆ ನೀವು ದಾನವನ್ನಾಗಿ ಮಾಡ್ಬೋದು. ಪ್ರಿಯ ವೀಕ್ಷಕರೇ, ಇದು ತುಲಾ ರಾಶಿ ಜೂನ್ 2026 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.